ಆದ್ರೆ ನನಗೋಸ್ಕರ ಅಲ್ಲ, ನಸೀರಣ್ಣಗೋಸ್ಕರ ಅಲ್ಲ, ಅನಿರಣ್ಣಗೋಸ್ಕರ ಅಲ್ಲ, ಕೃಷ್ಣಬೈರೇಗೌಡರಿಗೋಸ್ಕರ ಅಲ್ಲ, ಸುರೇಶಣ್ಣಗೋಸ್ಕರ ನಾವು ಕೊಡುತ್ತೆ ಅಂತ ಇಲ್ಲ. ನಿಮ್ಮಗೋಸ್ಕರ ಈ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ನೀವು ಅಂತ ನಿಮ್ಮಗೋಸ್ಕರ ನಾವು ಬಂದಿದ್ದೇವೆ ಮಾತ್ರ, ನಮ್ಮಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ಯಲಬುರ್ಗಾ ಪಟ್ಟಣ ಪಂಚಾಯತಿಯ ಕಾಂಗ್ರೆಸ್ MLA ಇದ್ದೀನಿ, ಕಾಂಗ್ರೆಸ್ ಶಾಸಕರಿದ್ದೀನಿ, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೆಲ್ಲರಿಗೂ ಅಭಿವೃದ್ಧಿ ಆಗಬೇಕು. ಚುನಾವಣೆ ನಮ್ಮ ಕೋಲಾರಲ್ಲಿ ಕಾಂಗ್ರೆಸ್ ಸಿಂಬಲ್ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇದು ಮೊದಲನೇ ಚುನಾವಣೆ, ಎರಡನೇ ಚುನಾವಣೆ ಪಾರ್ಲಿಮೆಂಟ್ ಆದ್ಮೇಲೆ ಎರಡನೇ ಚುನಾವಣೆ ನಡೀತದೆ. ಯಲಬುರ್ಗಾ ಪಟ್ಟಣ ಪಂಚಾಯತಿ ಇದು ನಮಗೆ ಪಾರ್ಲಿಮೆಂಟ್ ಆದ್ಮೇಲೆ ಇದು ಎರಡನೇ ಚುನಾವಣೆ ನಡೀತಾ ಇದೆ. ಇವತ್ತು ಕೃಷ್ಣಬೈರೇಗೌಡರು, ಸುದರ್ಶನ್ ಅವರು ನಮ್ಮೆಲ್ಲರಿಗೂ ಮುಖ್ಯವಾಗಿ ತುಂಬಾ ಅರ್ಥಪೂರ್ವಕವಾಗಿ ನಮ್ಮ ಸುದರ್ಶನ್ ಸಾರ್ ಅವರು ಎಲ್ಲರೂ ಹೇಳಿದ್ದಾರೆ, ನಜೀರಣ್ಣ ಅವರು ಹೇಳಿದ್ದಾರೆ, ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ವೇದಗಲ್ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ, ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ನನಗೋಸ್ಕರ ಅಲ್ಲ, ನಜೀರಣ್ಣಗೋಸ್ಕರ ಅಲ್ಲ, ಅನಿರಣ್ಣಗೋಸ್ಕರ ಅಲ್ಲ, ಕೃಷ್ಣಬೈರೇಗೌಡರಿಗೋಸ್ಕರ ಅಲ್ಲ, ಸುರೇಶಣ್ಣಗೋಸ್ಕರ ನಾವು ಕೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮಗೋಸ್ಕರ ಈ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ನೀವು ಅಂತ ನಿಮ್ಮಗೋಸ್ಕರ ನಾವು ಬಂದಿದ್ದೇವೆ ಮಾತ್ರ, ನಮ್ಮಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಸುರೇಶ್ ಅಣ್ಣ ಅವರಿದ್ದಾರೆ. ಇದೇ ಭಾಗದ ಈ ಊರಿನ ಹುಟ್ಟಿರುವಂತಹ ಮಗ ಕೃಷ್ಣಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಅವರಿದ್ದಾರೆ. ನಜೀರಣ್ಣ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾಗಿ ನಜೀರಣ್ಣ ಅವರಿದ್ದಾರೆ, MLC ಅನಿಲ್ ಅವರಿದ್ದಾರೆ, ನಾನಿದ್ದೀನಿ ಶಾಸಕನಾಗಿ. ಈ ಒಂದು ಎಲ್ಲ ಇರಬೇಕಾದ್ರೆ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ವಶಕ್ಕೆ ತಗೊಳ್ತೀವಿ, ನೀವೆಲ್ಲರೂ ಸೇರಿ ತಗೊಳ್ತೀರಾ ಅಂತ ಒಂದು ನಂಬಿಕೆ ಇದೆ. ಮತ್ತೆ ಎಲ್ಲ ಕೆಲಸಗಳು ಆರಾಮಾಗಿ ಈಸಿಯಾಗಿ ಹೋಗುವಂತದಕ್ಕೆ ನಮಗೆ ಒಳ್ಳೆಯದಾಗುತ್ತೆ. ಸರಿ, ಇವತ್ತು ನಾವು ಇಷ್ಟೊಂದು ಯೋಜನೆಗಳು ನಾವು ಮಾಡ್ತೀವಿ, ಮಾಡಿರುವಂತ ಯೋಜನೆಗಳನ್ನು ದಾಖಲಿಸಿದ್ದಾರೆ. ಮತ್ತೆ ಏನೇನು ಮಾಡಿದೀವಿ ಅನ್ನೋದು ಎಲ್ಲ ಯೋಜನೆ ಹೇಳ್ಕೊಂಡ್ರೆ ನಾವು ಇನ್ನೊಂದು 2 ಅವರ್ ಸ್ಪೀಚ್ ಮಾಡಬೇಕಾಗ್ತದೆ. ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ಮಾಡಿರೋದಕ್ಕೂ ದಾಖಲೆ ಇದೆ, ಏನು ಮಾಡ್ತೀವಿ ಅನ್ನೋದಕ್ಕೂ ದಾಖಲೆ ಇದೆ. ಎರಡಕ್ಕೂ ದಾಖಲೆ ಇದೆ. ಏನು ಮಾಡ್ತೀವಿ ಅನ್ನೋದಕ್ಕೆ ನಾವು ದಾಖಲೆ ಕೊಟ್ಟಿದ್ದೀವಿ, ಏನು ಮಾಡಬೇಕು, ಏನು ಮಾಡಿದ್ದೀವಿ ದಾಖಲೆ ಎಲ್ಲೋ ದಾಖಲೆ ಕೇಳಿದ್ರು ನಾವು ದಾಖಲೆ ಕೊಡೋಕ್ಕೆ ಸಿದ್ಧವಾಗಿರ್ತೀವಿ. ನಾವು ಇವತ್ತು ಮುಖ್ಯವಾಗಿ ವೇದಗಲ್ ಪಟ್ಟಣ ಪಂಚಾಯತಿನಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀವಿ. ಅದಾದ್ಮೇಲೆ ಇವತ್ತು ಎಲ್ಲ ರೋಡ್ಗಳು ಮಾಡಬೇಕಾಗ್ತದೆ, UGD ಲೈನ್ಸ್ ಮಾಡಿ, ನಾವು UGD ಲೈನ್ಸ್ ಮಾಡಿ ಫಿನಾನ್ಸ್ ಮಾಡಬೇಕಾಗ್ತದೆ. ಇಂಡಸ್ಟ್ರಿಯಲ್ ಎಲ್ಲ ದೊಡ್ಡದು, ಹಾಸ್ಪಿಟಲ್ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ತದೆ, ಸಾಯಿಬಾಬಾ ಒಳ್ಳೆ ದೊಡ್ಡದಾಗಿ UGD ಫಿನಾನ್ಸ್ ಮಾಡಬೇಕಾಗ್ತದೆ, ರೋಡ್ಸ್ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಕೋಲಾರ ರಿಂಗ್ ರೋಡ್ ಮಾಡ್ತೇವೆ. ಆ ರಿಂಗ್ ರೋಡ್ ನಾಗಲಾಪುರ ಗೇಟಿಂದ ಬಂದ್ರೆ ಈ ಕಡೆ ತಲುಪುತ್ತ ಶ್ರೀನಿವಾಸ ರೋಡ್ಗೆ, ಆ ಕಡೆ ನಮ್ಮ ಕಾಲೇಶ್ವರ ಗೇಟಿಂದ ಈ ಕಡೆ ಬರುತ್ತದೆ. ಆ ರೋಡ್ಗೆ ಕನೆಕ್ಟಿವಿಟಿಯಾಗಿ ಇವತ್ತು ಮೊದಲನೇ ಪ್ಯಾಕೇಜು ದೇವನಹಳ್ಳಿ, ವಿಜಯಪುರ, H ಕ್ರಾಸ್, ವೇದಗಲ್, ಕೋಲಾರ ಒಂದು ಪ್ಯಾಕೇಜ್. ಅದು ಹಾಗೆ ಟೆಂಡರ್ ಆಯಿತು, ಪ್ಯಾಕೇಜ್ ಆಯಿತು, ಎಲ್ಲ ಆಯಿತು, ಟೆಂಡರ್ ಕೊಟ್ಬಿಟ್ಟು ಅದು ವರ್ಕ್ ಸ್ಟಾರ್ಟ್ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಲೋ ಮಾಡ್ತೀವಿ, ಆಗುತ್ತೆ, ಅದನ್ನು ಮಾಡಿದ್ವಿ. ಆಮೇಲೆ ವೇದಗಲ್, ನರಸಾಪುರ ಇಂಡಸ್ಟ್ರಿಯಲ್ ಮಾನೂರು, ಹೊಸೂರು ಮಾಡಿ ಒಂದು ಪ್ಯಾಕೇಜ್, ಅದೊಂದು ಟೆಂಡರ್. ಆಮೇಲೆ ಮಾನೂರಿಂದ ಹೊಸಕೋಟೆಗೆ ಒಂದು ಟೆಂಡರ್ ಆಗಿದೆ. ಅದೆರಡು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ನಮ್ಮ ಏನು ವೇದಗಲ್ ದೇವನಹಳ್ಳಿಯಿಂದ ಕೋಲಾರಿಗೆ ಇದು ಟೆಂಡರ್ ಆಗಬೇಕು. ಇಲ್ಲ, ಅನೇಕ ಅಭಿವೃದ್ಧಿ ಕಾರ್ಯಗಳು ಖಂಡಿತವಾಗೂ ಅದನ್ನು ಮಾಡಬೇಕು. ಇವತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಾವು ಇಷ್ಟೊಂದು ಕೆಲಸಗಳು ಮಾಡ್ತೀವಿ ಅಂತ ನಿಮಗೆ ಎಲ್ಲ ಆಶ್ವಾಸನೆಗಳು ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಕೆಲಸ. ಇವತ್ತು ನಮ್ಮ ಸಿಟಿಗೆ ಹೋಗುವಂತ ರೋಡ್ ಡಬಲ್ ರೋಡ್ ಅಂತ ಮಾಡ್ತಾ ಇದ್ದೀವಿ, ಸಿಟಿಗೆ ಹೋಗೋ ರೋಡ್ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಯಾಕೆ 2009, 10, 11, 13, 14, 15, 17, 18, 19, 20 ಯಾಕೆ ಇಂಡಸ್ಟ್ರಿಯಲ್ ಏರಿಯಾ 7 ಫ್ಯಾಕ್ಟರೀಸ್, ಯಾಕೆ ರೋಡ್ಗಳು ಡೆವಲಪ್ಮೆಂಟ್ ಯಾವುದು ಮಾಡಿದ್ದೀವಿ, ಯಾಕೆ ಹೀಗೆ ಮಾಡ್ತಾ ಇದ್ದೀವಿ? ನಾವೆಲ್ಲ ಫಾಲೋ ಮಾಡಿದ್ದೀವಿ, ನಾವೆಲ್ಲ ಪ್ರೋಸೆಸ್ ಮಾಡಿದ್ದೀವಿ, ಅವ್ರನ್ನ ಕೈ ಹಿಡಿದಿದ್ದೀವಿ, ಅವ್ರ ಜೊತೆ ಹೋಗಿದ್ದೀವಿ. ಇದು ಮಾಡಬೇಕು ಅಂತ ಒತ್ತಡವನ್ನು ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದರಿಂದ ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿಯ ಕಾಂಗ್ರೆಸ್ MLA ಇದ್ದೀನಿ, ಕಾಂಗ್ರೆಸ್ ಶಾಸಕರಿದ್ದೀನಿ, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೆಲ್ಲರಿಗೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ. ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಲೀಡರ್ಸ್ ಗೊತ್ತಿರೋರೆಲ್ಲರೂ, ನಮ್ಮ ಲೀಡರ್ ಎಲ್ಲರೂ ಮುಂದೆ ಹೇಳ್ತೀನಿ, ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿನೂ ಒಂದೊಂದು ಸಿದ್ದರಾಮಯ್ಯ ಅವರು ಕಾಣಿಸ್ಬೇಕು, DK ಶಿವಕುಮಾರ್ ಅವರು ಕಾಣಿಸ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಣಿಸ್ಬೇಕು. ನಿಮ್ಮಲ್ಲಿ ನಮ್ಮ ಸಾಧನೆಗಳು ಏನು
ದೇಶಕ್ಕೆ ನಾಸಾಗೆ ನಾವು ಮೇಲೆ ಸ್ಯಾಟಲೈಟ್ ಇಟ್ಕೊಂಡು ಇವತ್ತು ಎಲ್ಲ ಫ್ಯಾಕ್ಟರಿಗಳು ಎಲ್ಲ ಇಂಡಸ್ಟ್ರೀಸು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾರು ಇವತ್ತು ಬಂದವರಲ್ಲಿ ಯಾರು ಬೇರೆ ಮಾಡೋದು. ಕಾಂಗ್ರೆಸ್ ಪಕ್ಷ ಇವತ್ತೇನಾದ್ರೂ ಹೆಣ್ಮಕ್ಳಿಗೆ ಇರೋದು ವಿಡೋ ಪೆನ್ಷನ್, ವಿಧವೆ ಪೆನ್ಷನ್, ವಯಸ್ಸಾಗಿರೋರಿಗೆ ಪೆನ್ಷನ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್, ಇದೆಲ್ಲ ಯಾರು ತಂದಿತ್ತು? ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ತಂದಿದ್ದಪ್ಪ. ಈ ಬಿಜೆಪಿ ಅವರು ಜೆಡಿಎಸ್ ಏನ್ ಮಾಡ್ತಿದ್ದೀವಿ ದೇಶಕ್ಕೋಸ್ಕರ? ಈ ದೇಶಕ್ಕೋಸ್ಕರ ಏನು ಮಾಡಿದ ಚರಿತ್ರೆನೇ ಇಲ್ಲ. ನೀವು ಇದೆಲ್ಲ ಹೇಳ್ಬೇಕು, ಜನರು ಹೇಳ್ಬೇಕು. ಇವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅಂತ? ಈ ದೇಶಕ್ಕೆ ಕಣ್ಕೊಂಡು ಬಂದಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಕೊಟ್ವಿ ನಾವು. ಮೊನ್ನೆ ಹಿಂಗೆ ಯಾರೋ ಹೇಳ್ತಾ ಇದ್ರು ದುಡ್ಡು ಕಾಸು, ಅದನ್ನು ಹೇಳ್ತೇನೆ ಮೀಡಿಯಾದಲ್ಲಿ, ಯಾರು ಬೇಡಪ್ಪ, ನಾವು ಪ್ರಚಾರಕ್ಕೆ ಹೋಗೋಣ, ನೀವು ಬೇಡ, ನಿಮ್ಮ 14 ಗಂಟೆ ನಮ್ಮ 14 ಗಂಟೆ ಎಲ್ಲ ಹೋಗೋಣ, ಟ್ರಿಪ್ ಹೋಗೋಣ, ನೋಡೋಣ ಏನಾಗುತ್ತೆ, ಯಾರು ಹೋಗ್ತಾರೆ ನೋಡೋಣ. ಟೋಟಲ್ ಕೊಟ್ಟು ಇತಿಹಾಸ ಕಳಿಸಿಲ್ಲ ನಾವು ಯಾರು ಏನ್ ಬೇಕು ಪಟ್ಟಣ ಪಂಚಾಯತ್ ಜನ ಏನಾದ್ರು ನೀವು ಕೇಳ್ಕೊಳ್ಳೋದು ಏ ಸ್ವಾಭಿಮಾನ ನೋಡಿ, ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಈ ಕೋಲಾರ ಜಿಲ್ಲೆ ಜನ. ಯಾರು ಏನೋ ಕೊಟ್ಬಿಟ್ರೆ ಕೈ ಚಾಚುವಂತ ಜನ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ. ಅದರಲ್ಲಿ ವೇಣುಗೋಪಾಲ ಪಟ್ಟಣ ಪಂಚಾಯತಿ ಜನ ಸ್ವಾಭಿಮಾನಿಗಳಿಗೆ ಅಲ್ಲ. ಸ್ವಾಭಿಮಾನಿಗೆ ಇದ್ರೆ ಒಂದ್ ಕಡೆ ಸಿದ್ಧಾಂತವಾಗಿ ಪದ್ಧತಿಯಾಗಿ ಹಂಗೆ ಮರ ತರ ನಿಂತ್ಕೊಳ್ತಾರೆ ಅಂತ ಜನ ಇದೆ ನಮ್ಮಲ್ಲಿ. ಅವ್ರು ಯಾವುದೇ ರೀತಿಯಲ್ಲಿ ಕೆಡಿಸೋದು ಕೆಡವರು ಅಲ್ಲ ಅವರು. ಆದ್ರೂ ನಾವು ಚುನಾವಣೆಯಲ್ಲಿ 5 ಗ್ಯಾರಂಟಿಗಳು ಮಾಡಿದ್ದೀವಲ್ಲಮ್ಮ ಹೆಣ್ಮಕ್ಳು, ಏನಮ್ಮ ಹೆಣ್ಮಕ್ಳು 5 ಗ್ಯಾರಂಟಿ ಮಾಡಿದ್ದೀವ? ಕರೆಂಟ್ ಫ್ರೀ ಇದೆ ಇಲ್ಲ, 2,000 ಮನೆ ಯಜಮಾನ ಕೊಡ್ತಾ ಇಲ್ಲ, ಅಕ್ಕಿ 10 ಕೆಜಿ ಕೊಡ್ತಾ ಇದ್ದಾರೆ ಇಲ್ವಾ, ಆಮೇಲೆ ಯೂನಿಟಿ ಕೊಡ್ತಾ ಇದ್ದಾರೆ ಇಲ್ವಾ? ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ.